ಹಲೋ, ಆಯಿತಾ? ಸರಿ, ಲೈವ್ ಅಂದಾಗ ಹೇಳು, ನಾನು ಈ ಕಡೆ ಬಂದು. ಓಕೆ ಓಕೆ ಮಾ. ನಾಡಿನಾದ್ಯಂತ ಇಂದು ವರಮಹಾಲಕ್ಷ್ಮಿ ಹಬ್ಬದ ಸಂತಸ ಸಡಗರ ಮನೆ ಮಾಡಿದೆ. ಸದ್ಯ ನಾನು ಸಿಲಿಕಾನ್ ಸಿಟಿಯ ಶೇಷಾದ್ರಿಪುರಂನ ಮಹಾಲಕ್ಷ್ಮಿ ದೇವಾಲಯದಲ್ಲಿದ್ದೀನಿ. ಆರಂಭದಲ್ಲೇ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ದೇವಸ್ಥಾನವನ್ನು ವಿಶೇಷವಾಗಿ ಅಲಂಕಾರ ಮಾಡಲಾಗಿದೆ ಅಂತ. ವಿಶೇಷ ಹೂವುಗಳಿಂದ ವಿಶೇಷವಾಗಿ ಈ ಒಂದು ದೇವಾಲಯವನ್ನು ಅಲಂಕಾರ ಮಾಡಲಾಗ್ತಾ ಇದೆ. ಸದ್ಯ ಇಲ್ಲಿ ನೋಡ್ಬೋದು, ಮಹಾಮಂಗಳಾರತಿ ಕೂಡ ಆಗ್ತಾ ಇದೆ. ಸೊ ಇಲ್ಲಿಂದನೇ ದರ್ಶನ ಮಾಡ್ಬೋದು. ಬಹುತೇಕ ವಿಶೇಷ ಹೂವುಗಳಿಂದ ಮಹಾಲಕ್ಷ್ಮಿಯನ್ನು ಕೂಡ ದೇವಾಲಯ ಕೂಡ ಅಲಂಕಾರ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಅಷ್ಟದೇವತೆಯ ಮೂರ್ತಿಗೂ ಒಂದು ಪೂಜೆಯನ್ನು ಸಲ್ಲಿಸಲಾಗಿದೆ. ಭಾಗ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಎಲ್ಲ ಲಕ್ಷ್ಮಿಗೂ ಅಂದರೆ ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಅಷ್ಟಲಕ್ಷ್ಮಿಯರಿಗೂ ಒಂದು ಪೂಜೆಯನ್ನು ಸಲ್ಲಿಸಲಾಗಿದೆ. 11 ಗಂಟೆಯ ಹೊತ್ತಿಗೆ ವಿಶೇಷ ಪೂಜೆ ಇಲ್ಲಿ ದೇವಸ್ಥಾನದಲ್ಲಿ ಮುಕ್ತಾಯಗೊಳ್ಳುತ್ತೆ. ಬೆಳಗಿನ ಜಾವ 5 ಗಂಟೆಯಿಂದನೇ ಒಂದು ವಿಶೇಷ ಪೂಜಾ ಕೈಂಕರ್ಯಗಳು ಈ ದೇವಾಲಯದಲ್ಲಿ ನಡೀತಾ ಇದೆ. ನೋಡ್ಬೋದು ಭಕ್ತರು ಯಾವ ರೀತಿಯಾಗಿ ಬೆಳಗಿನ ಜಾವದಿಂದನೇ ಬಂದು ಒಂದು ದರ್ಶನವನ್ನು ಪಡೀತಾ ಇದ್ದಾರೆ. ಸೊ ಬಹುತೇಕ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಸಿಲಿಕಾನ್ ಸಿಟಿಯ ಎಲ್ಲ ಲಕ್ಷ್ಮೀ ದೇವಾಲಯಗಳಲ್ಲೂ ಕೂಡ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇದ್ದಾವೆ. ಸೊ ಹಾಗೆಯೇ ಶೇಷಾದ್ರಿಪುರಂ ಮಹಾಲಕ್ಷ್ಮಿ ದೇವಾಲಯಗಳಲ್ಲೂ ಕೂಡ ಈ ಒಂದು ಪೂಜಾ ಕೈಂಕರ್ಯ ಮುಂದುವರೆದಿದೆ. ಮಹಾಮಂಗಳಾರತಿ ಆಯಿತು, ಕ್ಷೀರಾಭಿಷೇಕ ಕೂಡ ಎಲ್ಲವೂ ಮಹಾಲಕ್ಷ್ಮಿಗೆ ಸಲ್ಲಿಸಲಾಗಿದೆ. ಇನ್ನು ವಿಶೇಷ ಅಂದರೆ ಬಹುತೇಕ ಅಷ್ಟಲಕ್ಷ್ಮಿಯರಿಗೆ ಇಲ್ಲಿ ಒಂದು ಪೂಜೆಯನ್ನು ಸಲ್ಲಿಸಲಾಗಿದೆ. ಭಾಗ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಹೀಗೆ ಅಷ್ಟಲಕ್ಷ್ಮಿಯರಿಗೂ ಪೂಜೆ ಸಲ್ಲಿಸಿ ಅಂದರೆ ಒಂದು ಪ್ರಾಪ್ತಿ ಆಗಲಿ, ಅಂದರೆ ಸುಖ, ಶಾಂತಿ, ನೆಮ್ಮದಿ, ಆಯಿತು. ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂತಸ ಸಡಗರ ಮನೆ ಮಾಡಿದೆ. ಸಿಲಿಕಾನ್ ಸಿಟಿಯಲ್ಲೂ ಲಕ್ಷ್ಮೀ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೀತಾ ಇದ್ದಾವೆ. ಸದ್ಯ ನಾನು ಶೇಷಾದ್ರಿಪುರಂನ ಮಹಾಲಕ್ಷ್ಮಿ ದೇವಾಲಯದಲ್ಲಿದ್ದೀನಿ. ದೃಶ್ಯದಲ್ಲೇ ನೋಡ್ಬೋದು, ಆರಂಭದಲ್ಲಿ ಅಷ್ಟಲಕ್ಷ್ಮಿಯರನ್ನು ಪೂಜೆ ಮಾಡಲಾಗಿದೆ. ಭಾಗ್ಯಲಕ್ಷ್ಮಿ, ಧನಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಗಜಲಕ್ಷ್ಮಿ, ಹೀಗೆ ಅಷ್ಟಲಕ್ಷ್ಮಿಯರನ್ನು ಪೂಜೆ ಮಾಡಲಾಗಿದೆ. ಪ್ರಮುಖ ಕಾರಣ ಅಂದರೆ ಲಕ್ಷ್ಮಿ ಅಂದರೆ ನಮಗೆ ಒಲದು ಬರಲಿ ಅಂತ. ಈಗಾಗಲೇ ನೋಡ್ಬೋದು ಕ್ಷೀರಾಭಿಷೇಕ ಆಯಿತು. ಸೊ ಅಭಿಷೇಕ ಮಹಾತಾಯಿ ಲಕ್ಷ್ಮಿಗೆ ಆಗ್ತಾ ಇದೆ. ಬೆಳಗಿನ ಜಾವದಿಂದ ವಿಶೇಷ ಪೂಜಾ ಕೈಂಕರ್ಯಗಳು ಈ ಒಂದು ದೇವಾಲಯದಲ್ಲಿ ನಡೀತಾ ಇದೆ. 11:30 ಸುಮಾರಿಗೆ ಎಲ್ಲ ವಿಶೇಷ ಪೂಜೆಗಳು ಮುಕ್ತಾಯವಾಗುತ್ತೆ. ಬೆಳಗಿನ ಜಾವದಿಂದನೇ ಎಲ್ಲ ಭಕ್ತಾದಿಗಳು ಬಂದು ದೇವರ ದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ತುಂಬ ಅಟ್ರಾಕ್ಟಿವ್ ಆಗಿ ದೇವಾಲಯವನ್ನು ಅಲಂಕಾರ ಕೂಡ ಮಾಡಲಾಗಿದೆ. ಅಂದರೆ ವಿಶೇಷ ಹೂಗಳನ್ನು ಬಳಕೆ ಮಾಡಿ ತುಂಬ ವಿಶೇಷವಾಗಿ ಈ
ಒಂದು ದೇವಾಲಯನ ಒಂದು ಅಲಂಕಾರದಿಂದ ಮಾಡಲಾಗಿದೆ. ಇನ್ನು ಲಕ್ಷ್ಮೀ ಪೂಜಾ ಕೈಂಕರ್ಯಗಳು ಕೂಡ ನಡೀತಾ ಇದ್ದಾವೆ. ಭಕ್ತಾದಿಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಪ್ರಮುಖ ಕಾರಣ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡೋಕ್ಕೆ ಅಷ್ಟಲಕ್ಷ್ಮಿಯರ ಆಶೀರ್ವಾದ ನಮಗಿರಲಿ, ಲಕ್ಷ್ಮಿ ನಮಗೆ ಒಲ್ದು ಬರಲಿ ಅನ್ನೋ ನಿಟ್ಟಿನಲ್ಲಿ, ಅದರಲ್ಲೂ ಧನಲಕ್ಷ್ಮಿ ನಮ್ಮನ್ನು ಒಲ್ದು ಬರಲಿ ಅನ್ನೋ ನಿಟ್ಟಿನಲ್ಲಿ ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿಯೂ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ತುಂಬ ಸಂತಸ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.